Dear students, last ವಿಡಿಯೋದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಿದ್ವಿ. ಆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅಲ್ಲಿ ಫಸ್ಟ್ ಟೈಪ್ 1 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಟೈಪ್ 1 ಪ್ರಾಬ್ಲಮ್ಗಳಲ್ಲಿ R2 - R1 R3 - R1 ಆ ಆಪರೇಷನ್ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಟೈಪ್ 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರಿ. ಟೈಪ್ 2 ಅಂದ್ರೆ ಯಾವ ತರ ಇರುತ್ತೆ? ರೋ ನಲ್ಲಿ 1 1 ಇರುತ್ತೆ, ಇಲ್ಲ ಅಂತಂದ್ರೆ ಕಾಲಮ್ ಅಲ್ಲಿ 1 1 ಇರುತ್ತೆ. ರೋ ನಲ್ಲಿ 1 1 ಇರುತ್ತೆ, ಇಲ್ಲ ಕಾಲಮ್ ಅಲ್ಲಿ 1 1 ಇರುತ್ತೆ. ಆ ತರ ಇದ್ದಾಗ ನಾವು ಟೈಪ್ 2 ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆ ಟೈಪ್ 2 ನಲ್ಲಿ ರೋ ನಲ್ಲಿ 1 1 ಅಥವಾ ಕಾಲಮ್ ಅಲ್ಲಿ 1 1 ಇದ್ರೆ, ರೋ ನಲ್ಲಿ ಇದ್ರೆ ಕಾಲಮ್ ಯೂಸ್ ಮಾಡಬೇಕು, ಕಾಲಮ್ ಅಲ್ಲಿ ಇದ್ರೆ ರೋ ಯೂಸ್ ಮಾಡಬೇಕು. ಯಾವುದು ಅಂತಂದ್ರೆ ಫಸ್ಟ್ ಒನ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಅದನ್ನೇ R2 - R1 R3 - R1. ಸಾರಿ, R2 - R1 R3 - R1. ನೆಕ್ಸ್ಟ್ ಅದೇ ತರ ಕಾಲಮ್ ಬಂದ್ರೆ C3 - C1 C2 - C1 ಆ ತರ ಯೂಸ್ ಮಾಡ್ತೀರಾ. ಅದು ಟೈಪ್ 2. ಟೈಪ್ 2 ನಲ್ಲಿ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ 1 1 ಇರಲ್ಲ, ರೋ ನಲ್ಲಿ ಕಾಲಮ್ ಅಲ್ಲಿ 1 1 ಇರಲ್ಲ. ಅವಾಗ ನೀವು ರೈಟ್ ಹ್ಯಾಂಡ್ ಸೈಡ್ ನ ನೋಡ್ಬೇಕು. ರೈಟ್ ಹ್ಯಾಂಡ್ ಸೈಡ್ ನ ನೋಡಿ ನೀವು ಮತ್ತೆ ಅದೇ ಪ್ರಾಪರ್ಟಿನ ಕಂಟಿನ್ಯೂ ಮಾಡಿರ್ತೀರಾ. ಅದು ಟೈಪ್ 2. ನೆಕ್ಸ್ಟ್ ಟೈಪ್ 3 ಗೆ ಬಂದಾಗ ಟೈಪ್ 3 ನಲ್ಲಿ ರೈಟ್ ಹ್ಯಾಂಡ್ ಸೈಡ್ ನ ನೋಡ್ತೀರಾ. ರೈಟ್ ಹ್ಯಾಂಡ್ ಸೈಡ್ ನ ನೋಡಿದಾಗ ನಿಮ್ಗೆ ರೋಗಳನ್ನ ಆಡ್ ಮಾಡಿದಾಗ ರಿಸಲ್ಟ್ ಸಿಕ್ತಿರುತ್ತೆ, ಇಲ್ಲ ಕಾಲಮ್ ನ ಆಡ್ ಮಾಡಿದಾಗ ರಿಸಲ್ಟ್ ಸಿಕ್ತಿರುತ್ತೆ. ಅಂದ್ರೆ C1 implies C1 + C2 + C3. ಅದೇ ತರ R1 implies R1 + R2 + R3. ಅದು ಒಂದು ಸ್ಟೆಪ್. ಅದಾದ್ಮೇಲೆ ಯಾವುದೋ ಒಂದು ಕಾಮನ್ ಬರುತ್ತೆ, ಅದನ್ನ ಹೊರಗಡೆ ತಗೊಳ್ತೀರಾ. ನೆಕ್ಸ್ಟ್ ಡಿಟರ್ಮಿನೆಂಟ್ ಏನಾಗುತ್ತೆ? ಟೈಪ್ 2 ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ ಪ್ರಾಬ್ಲಮ್ಗಳನ್ನ ಅದನ್ನ ಸಾಲ್ವ್ ಮಾಡಿರ್ತೀರಾ. ಆ ತರ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಟೈಪ್ 4 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಟೈಪ್ 4 ಪ್ರಾಬ್ಲಮ್ಗಳು ಟೋಟಲಿ ಡಿಫರೆಂಟ್ ಆಗಿರುತ್ತೆ. ಇವಾಗ ಒಂದು ಪ್ರಾಬ್ಲಮ್ ನ ತಗೊಂಡಿದ್ದೀನಿ, ಪ್ರಾಬ್ಲಮ್ ನಂಬರ್ 1. ಇದನ್ನ ನಿಮ್ಗೆ ಮೈನ್ ಎಕ್ಸಾಮಿನೇಷನ್ಗೆ ಜೂನ್ 2015 ಮತ್ತೆ ಮಾರ್ಚ್ 2015 ಅಲ್ಲಿ 4 ಮಾರ್ಕ್ಸ್ಗೆ ಪ್ರಾಬ್ಲಮ್ ನ ಕೇಳಿದ್ರೆ ಪ್ರಾಬ್ಲಮ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. A² + 1 AB AC AB B² + 1 BC CA CB C² + 1 is equal to 1 + A² + B² + C². ಇವಾಗ ಈ ಪ್ರಾಬ್ಲಮ್ ನ ನಿಮ್ಗೆ ಎಕ್ಸಾಮಿನೇಷನ್ಗೆ ಕೊಟ್ಟಿದ್ರೆ ಅಂತ ಅನ್ಕೊಳ್ಳಿ. ಇದು ಯಾವ ಟೈಪು ಅಂತ ನಿಮ್ಗೆ ಗೊತ್ತಾಗಲ್ಲ. ಟೈಪ್ 1 ತಗೊಳ್ತೀರಾ, ಅಲ್ಲಿ ನಂಬರ್ಸ್ ಗಳು ಮಾತ್ರ ಇರ್ತಿರುತ್ತೆ. ಟೈಪ್ 2 ತಗೊಳ್ತೀರಾ, 1 1 ಇರಬೇಕು, ಇಲ್ಲ. ಟೈಪ್ 3 ತಗೊಳ್ತೀರಾ, ಯಾವ್ದಾದ್ರು ರೋ ಅಥವಾ ಕಾಲಮ್ ನ ಆಡ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಬರ್ಬೇಕು. ನೋಡಿ, ಇದನ್ನ ಆಡ್ ಮಾಡಿದ್ರು ನಿಮ್ಗೆ ಅದು ಬರಲ್ಲ, ಇದನ್ನ ಆಡ್ ಮಾಡಿದ್ರು ಕೂಡ ಅದು ಬರಲ್ಲ. ಅವಾಗ ಇದೇನಾಗಿರುತ್ತೆ ಅಂತಂದ್ರೆ ಅದು ಟೈಪ್ 4 ಪ್ರಾಬ್ಲಮ್ ಆಗಿರುತ್ತೆ. ಟೈಪ್ 4 ಪ್ರಾಬ್ಲಮ್ಗಳಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ಗೆ ABC ನ ಮಲ್ಟಿಪ್ಲೈ ಮಾಡಬೇಕು. ABC ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ ಅಂತಂದ್ರೆ ಅದರಿಂದ ABC ನ ಕಾಮನ್ ತೆಗಿಬೇಕು. ಅರ್ಥ ಆಗ್ತಿದೆ ಹೇಳ್ತಾರ ಕಾನ್ಸೆಪ್ಟ್? ನಿಮ್ಗೆ ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ಗೆ ABC ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ ಅಂತಂದ್ರೆ ಅದರಿಂದ ಕಾಮನ್ ತೆಗಿಬೇಕು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ A ಇಲ್ಲ, ಆದ್ರಿಂದ ನಾವು ಕಾಮನ್ ತೆಗಿಯಕ್ಕಾಗಲ್ಲ. ಇನ್ನೇನ್ ಮಾಡಬೇಕು ಸರ್ ಅಂತಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಕನ್ಸಿಡರ್ ಇದನ್ನ LHS ಅಂತ ಅನ್ಕೊಳ್ಳೋಣ. ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಇದನ್ನ ನೋಡ್ಕೊಳ್ಳೋಣ. ಈ ರಿಸಲ್ಟ್ ನ ನಾವು ಪ್ರೂವ್ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ನಾವು ಸುಮ್ಮನೆ ABC ನ ಮಲ್ಟಿಪ್ಲೈ ಮಾಡೋದಕ್ಕೆ ಯಾವುದೇ ತರಹದ ರೂಲ್ಗಳಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸಲ ABC ನ ಮಲ್ಟಿಪ್ಲೈ ಮಾಡ್ತೀರಾ, ಮತ್ತೊಂದು ಸಲ ABC ನ ಡಿವೈಡ್ ಮಾಡ್ತೀರಾ. ಡಿಟರ್ಮಿನೆಂಟ್ ಹಾಗೆ ಬರ್ಕೊಳ್ತೀರಾ. ಇದು A² + 1 AB AB AC AB AB CA B² + 1 B² + 1 CB BC. ಅದೇ ತರ ಇದೇನಾಗಿರುತ್ತೆ C² + 1. ಈ ತರ ಇಲ್ಲಿ ABC ನ ಮಲ್ಟಿಪ್ಲೈ ಮಾಡಬೇಕು, ಬಟ್ ಜಸ್ಟ್ ABC ಅಂತ ಬರ್ಕೊಂಡ್ರೆ ಅದು ಮೀನಿಂಗ್ಲೆಸ್. ಯಾಕೆ ಅಂತಂದ್ರೆ ABC / ABC ಅಂದ್ರೆ ಇದೆರಡು ಕ್ಯಾನ್ಸಲ್ ಆಗಿ 1 ಇರುತ್ತೆ. ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, A ನ ಫಸ್ಟ್ ರೋಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅದೇ ತರ ನಮ್ಗೆ ಡಿಟರ್ಮಿನೆಂಟ್ಸ್ ಅಲ್ಲಿ ಹೇಳೋದು, ಈ ಒಂದು ಎಲಿಮೆಂಟ್ ಇದೆ ಅಂತಂದ್ರೆ ಇದನ್ನ ಯಾವ್ದಾದ್ರು ಒಂದು ರೋ ಅಥವಾ ಒಂದು ಕಾಲಮ್ ಇಂದ ಹೊರಗಡೆ ತಗೊಂಡಿದೀವಿ ಅಂತ ಅರ್ಥ. ಅಥವಾ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ ಯಾವ್ದಾದ್ರು ಒಂದು ರೋಗೆ ಅಥವಾ ಒಂದು ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅದು ಮೀನಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ನೆಕ್ಸ್ಟ್ ಅದೇ ತರ B ನ ಸೆಕೆಂಡ್ ಒನ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಈ C ನ ಥರ್ಡ್ ಒನ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇನ್ನೇನು ಉಳ್ಕೊಂಡಿರುತ್ತೆ ನಿಮಗೆ? 1 / ABC ಇಂಟು
ಎನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಆಲ್ರೆಡಿ ಎ ಸ್ಕ್ವೇರ್ ಇದೆ, ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಪ್ಲಸ್ ಎ ಆಯಿತು, ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಬಿ ಆಯಿತು, ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಸಿ ಆಯಿತು. ನೆಕ್ಸ್ಟ್ ಅದೇ ಥರ ಇಲ್ಲಿಗೆ ಬಿನ ಮಲ್ಟಿಪ್ಲೈ ಮಾಡ್ತೀರಾ ಎ ಬಿ ಸ್ಕ್ವೇರ್, ಬಿ ಮಲ್ಟಿಪ್ಲೈ ಮಾಡ್ತೀರಾ ಬಿ ಕ್ಯೂಬ್ ಪ್ಲಸ್ ಬಿ ಮಲ್ಟಿಪ್ಲೈ ಮಾಡ್ತೀರಾ ಬಿ ಸ್ಕ್ವೇರ್ ಸಿ. ನೆಕ್ಸ್ಟ್ ಇಲ್ಲಿಗೆ ಸಿ ಮಲ್ಟಿಪ್ಲೈ ಮಾಡ್ತೀರಾ ಸಿ ಸ್ಕ್ವೇರ್ ಎ, ಸಿ ಮಲ್ಟಿಪ್ಲೈ ಮಾಡ್ತೀರಾ ಸಿ ಸ್ಕ್ವೇರ್ ಬಿ, ಸಿ ಮಲ್ಟಿಪ್ಲೈ ಮಾಡ್ತೀರಾ ಸಿ ಕ್ಯೂಬ್ ಪ್ಲಸ್ ಸಿ ಅಂತ ಆಯ್ತು. ಈ ಥರ ಆಯಿತು. ಇವಾಗ ನಾವು ಕಾಮನ್ ತೆಗಿಬೋದು. ಕಾಮನ್ ತೆಗಿಬೇಕಾದ್ರೆ ನಮ್ಮ ಕಡೆ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ದೇರ್ಫೋರ್ ಫಸ್ಟ್ ಕಾಲಮಿಂದ ಎನ ಕಾಮನ್ ತೆಗಿತಾ ಇದ್ದೀವಿ, ಎ. ನೆಕ್ಸ್ಟ್ ಇಲ್ಲಿ ಬಿ ಇದೆ. ಸೆಕೆಂಡ್ ಕಾಲಮಿಂದ ಬಿ ಕಾಮನ್ ತೆಗಿತಾ ಇದ್ದೀರಾ. ನೆಕ್ಸ್ಟ್ ಸಿ ಇದೆ. ಥರ್ಡ್ ಕಾಲಮಿಂದ ಸಿ ಕಾಮನ್ ತಗೊಳ್ತಾ ಇದ್ದೀರಾ. ಇನ್ನು ಡಿನಾಮಿನೇಟರ್ ಎ ಬಿ ಸಿ ಆಗಿರುತ್ತೆ. ಇವಾಗ ಬರ್ಕೊಳ್ಳಿ, ಏನು ಸಿಗುತ್ತೆ ಅದನ್ನ ಬರ್ಕೊಳ್ತೀರಾ. ಏನ ಕಾಮನ್ ತೆಗಿತೀರಾ ಅಂತಂದ್ರೆ ಅದನ್ನ ಎ ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬೋದು. ಇಲ್ಲಿ ಏನ ಕಾಮನ್ ತಗೊಂಡಿರ್ತೀರಾ, ಇದು ಬಿ ಸ್ಕ್ವೇರ್ ಆಯಿತು, ಎ ಕಾಮನ್ ತಗೊಂಡಿರ್ತೀರಾ ಸಿ ಸ್ಕ್ವೇರ್ ಆಯಿತು, ಬಿ ಕಾಮನ್ ತಗೊಂಡಿರ್ತೀರಾ ಎ ಸ್ಕ್ವೇರ್. ನೆಕ್ಸ್ಟ್ ಇದನ್ನ ಬಿ ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬೋದು, ಬಿನ ಕಾಮನ್ ತೆಗೆದಿರ್ತೀರಾ ಇದು ಸಿ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಸಿನ ಕಾಮನ್ ತಗೊಂಡಿರ್ತೀರಾ ಅದು ಎ ಸ್ಕ್ವೇರ್ ಆಯಿತು, ಸಿ ಕಾಮನ್ ತಗೊಂಡಿರ್ತೀರಾ ಬಿ ಸ್ಕ್ವೇರ್ ಆಯಿತು, ಸಿನ ಕಾಮನ್ ತಗೊಂಡಾಗ ಇದು ಸಿ ಸ್ಕ್ವೇರ್ ಆಯಿತು, ಇದು ಕಾಮನ್ ತಗೊಂಡಿದ್ರೆ ಪ್ಲಸ್ 1 ಆಯಿತು. ಈ ಥರ ಆಯಿತು. ಇಲ್ಲಿ ನೋಡಿ ಎ ಬಿ ಸಿ ಬೈ ಎ ಬಿ ಸಿ ಕ್ಯಾನ್ಸಲ್ ಆಯಿತು. ದೇನ್ ಸರ್ ಬರಿಬೇಕಾದ್ರೆ ಬರ್ಕೊಂಡ್ರಿ, ಮತ್ತೆ ಅದೇ ಗೊತ್ತು ಕ್ಯಾನ್ಸಲ್ ಮಾಡೋದಲ್ಲ, ರೋಗೆ ಮಲ್ಟಿಪ್ಲೈ ಮಾಡ್ಕೊಂಡೆ, ಕಾಲಮಿಂದ ಕ್ಯಾನ್ಸಲ್ ಮಾಡ್ಕೊಂಡೆ, ಅದೇನಾದರೂ ಇವಾಗ ನಾವು ಇಲ್ಲಿದ್ದೀವಿ ಅಂತಂದ್ರೆ ನಮಗೆ ರೈಟ್ ಸೈಡಲ್ಲಿ ಇದು ಬೇಕು, 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬೇಕು. ಬೈ ದ ಟೈಪ್ 3 ಪ್ರಾಬ್ಲಮ್ಸ್ ಆ್ಯಡ್ ಮಾಡೋಣ. ಇದನ್ನ ಆ್ಯಡ್ ಮಾಡಿದ್ರೆ 3a ಸ್ಕ್ವೇರ್ ಪ್ಲಸ್ 1 ಬರುತ್ತೆ, ರೈಟ್ ಸೈಡಲ್ಲಿ ಇಲ್ಲ. ಆದ್ರಿಂದ ರೋಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಗೆ ಆ್ಯಡ್ ಮಾಡ್ತೀರಾ ಬಿ ಸ್ಕ್ವೇರ್, ಆ್ಯಡ್ ಮಾಡ್ತೀರಾ ಸಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಯಿತು. ಅಂದರೆ ನಾವು ಯಾವ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ದಟ್ ಈಸ್ ಇಲ್ಲಿಂದ ಆಚೆಗೆ ಟೈಪ್ 3 ಪ್ರಾಬ್ಲಮ್. R1 implies that R1 plus R2 plus R3, R1 plus R2 plus R3 ಆ್ಯಡ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಯಿತು. R1 ಎಲ್ಲನೂ ಆ್ಯಡ್ ಮಾಡ್ತೀರಾ ಇಲ್ಲಿಗೆ, ಇದೆಲ್ಲನೂ ಇಲ್ಲಿಗೆ ಆ್ಯಡ್ ಮಾಡ್ತೀರಾ. ಇದು ಕೂಡ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಯಿತು. ಅಂಡ್ ದೆನ್ ಇದು ಕೂಡ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಯಿತು. ಇನ್ನು ರಿಮೈನಿಂಗ್ 2 ರೋಸ್ ಇದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತಾರೆ. ಇದು ಬಿ ಸ್ಕ್ವೇರ್ ಇದು ಬಿ ಸ್ಕ್ವೇರ್ ಪ್ಲಸ್ 1 ಅಂಡ್ ದೆನ್ ಇದನ್ನ ಬಿ ಸ್ಕ್ವೇರ್ ಅಂತ ಬರೀತೀರಾ. ಈ ರಿಸಲ್ಟ್ ಸಿ ಸ್ಕ್ವೇರ್ ಆಗಿರುತ್ತೆ. ಇದನ್ನ ಸಿ ಸ್ಕ್ವೇರ್ ಪ್ಲಸ್ 1 ಅಂತ ಬರೀತೀರಾ. ನೆಕ್ಸ್ಟ್ ಇಲ್ಲಿ ಮೊದಲನೇ ರೋ ಇಂದ ಕಾಮನ್ ತೆಗಿಬೋದು, ಅದನ್ನ ಕಾಮನ್ ತಗೋಣ. ಫಸ್ಟ್ ರೋ ಇಂದ ಅದನ್ನ ಕಾಮನ್ ತಗೊಳ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನ ಕಾಮನ್ ತಗೊಂಡಿದ್ದೀರಾ. ಇನ್ನೇನು ಉಳ್ಕೊಳ್ಳುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಇದು 1 ಆಯಿತು, 1 ಬಿ ಸ್ಕ್ವೇರ್ ಸಿ ಸ್ಕ್ವೇರ್, ಅದೇ ತರ 1 ಬಿ ಸ್ಕ್ವೇರ್ ಪ್ಲಸ್ 1 ಸಿ ಸ್ಕ್ವೇರ್ ಅಂಡ್ ದೆನ್ 1 ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 1 ಆಯಿತು. ಈ ತರ ಆಯ್ತು. ಇವಾಗ ಟೈಪ್ 2 ಪ್ರಾಬ್ಲಮ್ ಆಯ್ತಿದ್ದು. ರೋನಲ್ಲಿ 1 ಇದೆ ಅಂತಂದ್ರೆ ಕಾಲಮ್ ಆಪರೇಷನ್, ದಟ್ ಈಸ್ C2 implies that C2 minus C1, ಅದೇ ತರ C3 implies that C3 minus C1. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದನ್ನ ಹಾಗೆ ಕ್ಯಾರಿ ಮಾಡ್ತೀರಾ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. C1 ಏನು ಚೇಂಜ್ ಆಗಲ್ಲ, ಅದು ಹಾಗೆ ಇರುತ್ತೆ. C1 ಏನು ಚೇಂಜಸ್ ಆಗಲ್ಲ, ದಟ್ ಈಸ್ 1 ಬಿ ಸ್ಕ್ವೇರ್ ಸಿ ಸ್ಕ್ವೇರ್, ಅದು ಹಾಗೆ ಇರುತ್ತೆ. C2 ಚೇಂಜಸ್ ಆಗಿರುತ್ತೆ. C2 ಇಂದ C1 ಕಳೀತಾ ಇದ್ದೀನಿ ನೋಡಿ, C2 ಇಂದ C1 ಕಳೀತಾ ಇದ್ದೀನಿ. 1 ಮೈನಸ್ 1 0. ಬಿ ಸ್ಕ್ವೇರ್ ಪ್ಲಸ್ 1 ಅಲ್ಲಿ ಮೈನಸ್ ಬಿ ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತಂದ್ರೆ 0. ನೆಕ್ಸ್ಟ್ C3 ಮೈನಸ್ C1, 1 ಅಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ 0. ಬಿ ಸ್ಕ್ವೇರ್ ಅಲ್ಲಿ ಬಿ ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡ್ತೀರಾ 0. ಸಿ ಸ್ಕ್ವೇರ್ ಪ್ಲಸ್ 1 ಅಲ್ಲಿ ಸಿ ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. ಇವಾಗ ಬೈ ದ ಪ್ರಾಪರ್ಟಿ 8 ಡಿಟರ್ಮಿನೆಂಟ್ ಅಲ್ಲಿ ಅಬೋವ್ ದಿ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಿರೋದ್ರಿಂದ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ದೇರ್ಫೋರ್ ಆದ್ರಿಂದ ಇದಕ್ಕೆ ಆನ್ಸರ್ ಏನ್ ಬರೀತೀರಾ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್.
ಇಂಟು 1 ಆಗಿರುತ್ತೆ. ದಟ್ ಈಸ್ ದ RHS. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದೆ. 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇದನ್ನೇ ಪ್ರೂವ್ ಮಾಡಬೇಕಿತ್ತು. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಆಗುತ್ತೆ. ಇಂಟು 1 ಅಂತಂದ್ರೆ ಏನಿರುತ್ತೋ ಅಷ್ಟೇ ಬರುತ್ತೆ. 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಈ ತರ ಟೈಪ್ 4 ಪ್ರಾಬ್ಲಮ್ಗಳಲ್ಲಿ ಒಂದೆರಡು ಸ್ಟೆಪ್ ಜಾಸ್ತಿ ಇರುತ್ತೆ. ಟೈಪ್ 3 ಆಗಿ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ನೋಡ್ಕೋಬೇಕು. ABC ನ ಮಲ್ಟಿಪ್ಲೈ ಮಾಡಬೇಕಾ ಇಲ್ಲ ಡಿವೈಡ್ ಮಾಡಬೇಕಾ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಸೆಕೆಂಡ್ ಒನ್. ಇದನ್ನ ನಿಮಗೆ ಮಾರ್ಚ್ 2019 ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನಿಮಗೆ ಇದನ್ನ 4 ಮಾರ್ಕ್ಸ್ಗೆ ಕೇಳಿದರೆ. ಪ್ರಾಬ್ಲಮ್ ನ ನೀಟಾಗಿ ನೋಡ್ಕೊಳ್ಳಿ. ಪ್ರೂವ್ ದಟ್ 1 ಪ್ಲಸ್ a 1 1 1 1 ಪ್ಲಸ್ b 1 1 1 1 ಪ್ಲಸ್ c is equal to abc ಪ್ಲಸ್ ab ಪ್ಲಸ್ bc ಪ್ಲಸ್ ca. ಇದನ್ನಾದ್ರೂ ಪ್ರೂಫ್ ಕೇಳಬಹುದು ಎಕ್ಸಾಮ್ಗೆ ನಿಮಗೆ. ಅಂದ್ರೆ ಇದನ್ನ ಕೊಟ್ಟು ಇಷ್ಟು ಮಾತ್ರ ಕೊಡ್ಬೋದು. ಅಥವಾ ಕೆಲವೊಂದ್ಸಲ ಇದನ್ನ ಕೊಡಲ್ಲ ನಿಮ್ಗೆ ಎಕ್ಸಾಮಿನೇಷನ್ಗೆ. ಎರಡನೇ ಪ್ರೂಫ್ ಕೊಟ್ಟಿರ್ತಾರೆ. is equal to abc into 1 plus 1 by a plus 1 by b plus 1 by c. ನಿಮಗೆ ಯಾವುದನ್ನು ಬೇಕಾದ್ರೂ ಕೊಡ್ಬೋದು ಅದನ್ನ ಎಕ್ಸಾಮಿನೇಷನ್. ಇವಾಗ ಅಲ್ಲಿ ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಒಂದ್ಸಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಕನ್ಸಿಡರ್ LHS ಸೈಡ್ ಅನ್ನ ಕನ್ಸಿಡರ್ ಮಾಡಿರ್ತೀರಾ. RHS ಏನ್ ಪ್ರೂವ್ ಮಾಡಬೇಕು ಅದನ್ನ ಹಾಗೆ ನೋಡ್ಕೊಳ್ಳೋಣ. ಸಪೋಸ್ LHS ವ್ಯಾಲ್ಯೂ is equal to ಫಸ್ಟ್ ಒನ್ ಅಲ್ಲಿ 1 ಪ್ಲಸ್ a ಇದೆ, 1 ಇದೆ 1 ಪ್ಲಸ್ b ಇದೆ 1 ಕೊಟ್ಟಿದ್ದಾರೆ, 1 ಪ್ಲಸ್ c ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಸಪೋಸ್ ಏನ ಕಾಮನ್ ತಗೊಳ್ತೀರಾ. LHS ನ ಕನ್ಸಿಡರ್ ಮಾಡಿದೀವಿ. LHS ಈ ತರ ಇದೆ. ನಾವಿವಾಗ ರೈಟ್ ಹ್ಯಾಂಡ್ ಸೈಡ್ ಅನ್ನ ಪ್ರೂವ್ ಮಾಡಬೇಕು. ಇದನ್ನಾದ್ರೂ ಪ್ರೂವ್ ಮಾಡಬಹುದು, ಇದನ್ನಾದ್ರೂ ಪ್ರೂವ್ ಮಾಡಬಹುದು. ಇಲ್ಲಿ ನೋಡೋಣ. ಫಸ್ಟ್ 1 by a 1 by b 1 by c ಬರಬೇಕು ರೈಟ್ ಸೈಡ್ ಅಲ್ಲಿ. ಇಲ್ಲಿ a ಇದೆ 1 by a ಆಗ್ಬೇಕು ಅಂತಂದ್ರೆ ಸಪೋಸ್ ಏನ ಕಾಮನ್ ತಗೊಂಡ್ರೆ ಇದು 1 by a ಆಗುತ್ತೆ. ಇಲ್ಲಿ b ಇದೆ, b ಕಾಮನ್ ತಗೊಂಡ್ರೆ ಇದು 1 by c ಆಗುತ್ತೆ. c ಕಾಮನ್ ತಗೊಂಡ್ರೆ 1 by c ಆಗುತ್ತೆ. ಫಸ್ಟ್ ರೋ ಇಂದ a ಕಾಮನ್ ತೆಗಿತಾ ಇದೀವಿ, ಸೆಕೆಂಡ್ ರೋ ಇಂದ b ನ, ಥರ್ಡ್ ರೋ ಇಂದ c ಕಾಮನ್ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ a ಇಲ್ಲ, ಆದ್ರಿಂದ 1 by a ಪ್ಲಸ್ a ಕಾಮನ್ ತಗೊಂಡ್ರೆ 1. ಇಲ್ಲಿ ಕಾಮನ್ ಇಲ್ಲ, ಆದ್ರಿಂದ ಏನಾಯ್ತದು 1 by a. ಅದೇ ತರ ಇದನ್ನ 1 by a ಅಂತ ಬರ್ಕೊಳ್ತೀವಿ. ಫಸ್ಟ್ ರೋ ಇಂದ a, ಸೆಕೆಂಡ್ ರೋ ಇಂದ b ಕಾಮನ್ ತಗೊಂಡಾಗ ಇದು 1 by b ಆಯ್ತು. ಇದನ್ನ 1 by b ಅಂತ ಬರೀತೀರಾ. ಪ್ಲಸ್ b ನ ಕಾಮನ್ ತಗೊಂಡ್ರೆ 1 ಆಯ್ತು. ಇಲ್ಲಿ b ನ ಕಾಮನ್ ತಗೊಂಡ್ರೆ 1 by c ಆಯ್ತು. ಸಿಮಿಲರ್ಲಿ c ನ ಕಾಮನ್ ತಗೊಂಡ್ರೆ 1 by c ಕಾಮನ್ ತಗೊಂಡ್ರೆ 1 by c. ನೆಕ್ಸ್ಟ್ ಇದನ್ನ 1 by c ಪ್ಲಸ್ 1 ಅಂತ ಬರ್ಕೋಬಹುದು. ನೆಕ್ಸ್ಟ್ ಇವಾಗ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ನೋಡಿ. 1 by a ಪ್ಲಸ್ 1 by b ಪ್ಲಸ್ 1 by c ಇದೆ. ಸಪೋಸ್ ನಾವು ಕಾಲಮ್ಗಳನ್ನ ಆಡ್ ಮಾಡಿದ್ರೆ 1 by a 1 by a 1 by a ಪ್ಲಸ್ 1 ಆಗುತ್ತೆ. ಬಟ್ ನಮಗೆ ರೈಟ್ ಸೈಡ್ ಅಲ್ಲಿ ಇದಿಲ್ಲ. 1 by a ಪ್ಲಸ್ 1 by b ಪ್ಲಸ್ 1 by c ಆ ತರ ಬೇಕು. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ರೋಗಳನ್ನ ಆಡ್ ಮಾಡೋಣ. R1 ಇಂಪ್ಲೈಸ್ ದಟ್ R1 ಪ್ಲಸ್ R2 ಪ್ಲಸ್ R3 ರೋಗಳನ್ನ ಆಡ್ ಮಾಡೋಣ. ರೋನ ಆಡ್ ಮಾಡಿದಾಗ ಏನಾಗಿರುತ್ತೆ ಅಂತಂದ್ರೆ ದಟ್ ಈಸ್ ABC ಇಂಟು ಇಲ್ಲಿಗೆ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ ಅದು 1 ಪ್ಲಸ್ 1 by a ಪ್ಲಸ್ 1 by b ಪ್ಲಸ್ 1 by c ಆಯ್ತು. ಅದೇ ತರ ಇದಕ್ಕೆ ಆಡ್ ಮಾಡ್ತೀರಾ ಅಂತಂದ್ರೆ 1 ಪ್ಲಸ್ 1 by ಸೇಮ್ 1 by a ಪ್ಲಸ್ 1 by b ಪ್ಲಸ್ 1 by c. ಅದೇ ತರ ಲಾಸ್ಟ್ ಒನ್ ಅಂತಂದ್ರೆ 1 ಪ್ಲಸ್ 1 by a ಪ್ಲಸ್ 1 by b ಪ್ಲಸ್ 1 by c ಈ ತರ ಆಯ್ತು. ನೆಕ್ಸ್ಟ್ ರಿಮೈನಿಂಗ್ ವ್ಯಾಲ್ಯೂಗಳನ್ನ ಹಾಗೆ ಬರ್ಕೊಳ್ಳಿ. 1 by b 1 by c 1 by b ಪ್ಲಸ್ 1 1 by c 1 by b 1 by c ಪ್ಲಸ್ 1 ಈ ತರ ಆಯ್ತು. ನೆಕ್ಸ್ಟ್ ಅದನ್ನ ಕಾಮನ್ ತಗೋಣ. ಆ ವ್ಯಾಲ್ಯೂನ ಕಾಮನ್ ತಗೊಂಡ್ರೋಣ ಅಂತಂದ್ರೆ ಇವಾಗ ಆಲ್ರೆಡಿ ನಮ್ಮ ಹತ್ರ 1 by ABC ಇದೆ. ಸಪೋಸ್ ಅದನ್ನ ಕಾಮನ್ ತಗೊಳ್ತೀರಾ ಅಂತಂದ್ರೆ ರಿಸಲ್ಟ್ ಈ ತರ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ABC ಇಂಟು 1 ಪ್ಲಸ್ 1 by a ಪ್ಲಸ್ 1 by b ಪ್ಲಸ್ 1 by c ಇಂಟು ಇಲ್ಲಿ 1 1 ಆಗುತ್ತೆ. ಫಸ್ಟ್ ರೋ 1 1 ಆಗುತ್ತೆ. ನೆಕ್ಸ್ಟ್ ಇದು 1 by b 1 by c 1 by b ಪ್ಲಸ್ 1 by c ಅಂಡ್ ದೆನ್ 1 by b 1 by c ಪ್ಲಸ್ 1. ಇಲ್ಲಿ ರೋನಲ್ಲಿ 1 1 ಇದೆ. ರೋನಲ್ಲಿ 1 1 ಇರೋದ್ರಿಂದ ನಾವು ಯಾವ ಆಪರೇಷನ್ ಯೂಸ್ ಮಾಡಬೇಕು ಅಂತಂದ್ರೆ ಕಾಲಮ್ ಆಪರೇಷನ್. C2 implies that C2 minus C1. ಅದೇ ತರ C3 implies that C3 minus C1.
ಯೂಸ್ ಮಾಡಿದಾಗ ದಟ್ ವ್ಯಾಲ್ಯೂ ದಟ್ ಈಸ್ ಎ ಬಿ ಸಿ ಇಂಟು 1 ಪ್ಲಸ್ 1 ಬೈ ಎ ಪ್ಲಸ್ 1 ಬೈ ಬಿ ಪ್ಲಸ್ 1 ಬೈ ಸಿ ಇಂಟು ಕಾಲಮ್ ಫಸ್ಟ್ ಒನ್ ಆಗೇ ಇರುತ್ತೆ 1 ಬೈ ಬಿ 1 ಬೈ ಸಿ ಆಗೇ ಇರುತ್ತೆ. C2 ಇಂದ C1 ಸಬ್ಟ್ರಾಕ್ಟ್ ಮಾಡಿ, ಇದರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ 0, ಇದರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. C3 ಇಂದ C1 ಸಬ್ಟ್ರಾಕ್ಟ್ ಮಾಡಿ, 1 ಮೈನಸ್ 1 0, 1 ಬೈ ಬಿ ಮೈನಸ್ 1 ಬೈ ಬಿ 0, 1 ಬೈ ಸಿ ಪ್ಲಸ್ 1 ಅಲ್ಲಿ 1 ಬೈ ಸಿ ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆಯಿತು. ನೋಡಿ ಒನ್ಸ್ ಅಗೈನ್ ಬೈ ದ ಪ್ರಾಪರ್ಟಿ 8 ಎಬೋವ್ ದಿ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರೋದ್ರಿಂದ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ 1 ಆಗುತ್ತೆ. ಅಂದ್ರೆ ಅದನ್ನ ಯಾವ ತರ ಬರ್ಕೊಳ್ತೀರಾ, ಎ ಬಿ ಸಿ ಇಂಟು 1 ಪ್ಲಸ್ 1 ಬೈ ಎ ಪ್ಲಸ್ 1 ಬೈ ಬಿ ಪ್ಲಸ್ 1 ಬೈ ಸಿ. ಯಾವಾಗ ಅಂತಂದ್ರೆ ಎರಡನೇ ಪ್ರೂಫ್ ಕೇಳಿದ್ದಾರೆ. ಸಪೋಸ್ ಮೊದಲನೇ ಪ್ರೂಫ್ ಕೇಳಿರ್ತಾರೆ, ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಮಲ್ಟಿಪ್ಲೈ ಎ ಬಿ ಸಿ ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ಏನಾಯ್ತು, ಎ ಬಿ ಸಿ ಇಂಟು 1 ಇಸ್ ನಥಿಂಗ್ ಬಟ್ ಎ ಬಿ ಸಿ ಪ್ಲಸ್ ಎ ಬಿ ಸಿ ನ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ಬಿ ಸಿ ಪ್ಲಸ್ ಎ ಬಿ ಸಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಬಿ ಕ್ಯಾನ್ಸಲ್ ಆಗುತ್ತೆ, ಎ ಸಿ ಪ್ಲಸ್ ಎ ಬಿ ಸಿ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಸಿ ಕ್ಯಾನ್ಸಲ್ ಆಗುತ್ತೆ, ಎ ಬಿ ಸಿಗುತ್ತೆ. ಇಟ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್, ಅಥವಾ ಅದನ್ನ ನಾವು RHS ಅಂತ ಕರಿತೀವಿ. ಇಷ್ಟನ್ನ ಪ್ರೂವ್ ಮಾಡಿದ್ರೆ ಸಾಕು. ತುಂಬಾ ಇಂಪಾರ್ಟೆಂಟ್ ಇದು, ಒಂದು ಸಲ ಎಕ್ಸಾಮಿನೇಷನ್ ಅಲ್ಲಿ ರಿಪೀಟೆಡ್ ಆಗಿದೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ಪ್ರೂವ್ ದಟ್ minus a square ab ac ba minus b square bc ca cb minus c square ಅಂತ ಇದೆ is equal to 4a square b square c square ಅಂತ ಪ್ರೂವ್ ಮಾಡಬೇಕು. ಕನ್ಸಿಡರ್ LHS ಸೈಡ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ನಾವು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಬೇಕಾಗಿರೋದು 4a square b square c square ಪ್ರೂವ್ ಮಾಡಬೇಕು. ಅದನ್ನ ಹಾಗೆ ಇಟ್ಕೊಳ್ಳೋಣ. ಫಸ್ಟ್ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ರೋ ಎಲ್ಲಾದ್ರಲ್ಲೂ ಕೂಡ ಎ ಇದೆ, ಏನ ಹೊರಗಡೆ ತಗೋಣ. ಏನ ಹೊರಗಡೆ ತಗೊಂಡ್ರೆ ಇನ್ನೇನು ಉಳ್ಕೊಳ್ಳುತ್ತೆ, ಇದು ಮೈನಸ್ ಎ, ಇದು ಬಿ, ಇದು ಸಿ. ನೆಕ್ಸ್ಟ್ ಇದರಿಂದ ಬಿ ತಗೋಣ. ಬಿನ ಹೊರಗಡೆ ತಗೊಂಡ್ರೆ ಏನಾಯ್ತು, ಇದು ಎ ಮೈನಸ್ ಬಿ ಮತ್ತೆ ಇಲ್ಲಿಗೆ ಬರ್ತೀರಾ ಸಿ. ಅದೇ ತರ ಇದರಿಂದ ಸಿ ನ ಕಾಮನ್ ತಗೋಣ. ಸಿ ಕಾಮನ್ ತಗೊಂಡ್ರೆ ರಿಸಲ್ಟ್ ಏನಾಯ್ತು, ಎ ಬಿ ಮೈನಸ್ ಸಿ. ಇದರಿಂದ ನೆಕ್ಸ್ಟ್ at value that is ABC into, ಮತ್ತೆ ನೋಡಿ ಮೊದಲನೇ ಕಾಲಮ್ ಅಲ್ಲಿ ಎಲ್ಲಾದ್ರಲ್ಲಿ ಎ ಇದೆ, ಎ ಕಾಮನ್ ತಗೋಬಹುದು. ಸೆಕೆಂಡ್ ಒನ್ ಎಲ್ಲಾದ್ರಲ್ಲೂ ಬಿ ಇದೆ, ಬಿ ತಗೋಬಹುದು. ಮೂರನೇದ್ರಲ್ಲಿ ಎಲ್ಲಾದ್ರಲ್ಲೂ ಸಿ ಇದೆ, ಸಿ ತಗೋಬಹುದು. ಅವಾಗ ಏನಾಯ್ತು, ಮೈನಸ್ 1 ಮೈನಸ್ 1 ಮೈನಸ್ 1 ಈ ತರ ಆಯ್ತು. ನೆಕ್ಸ್ಟ್ ಇದನ್ನ ಇಲ್ಲಿ ಎ ಬಿ ಸಿ ಇಂಟು ಎ ಬಿ ಸಿ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ಆಯ್ತು. ಇಲ್ಲಿ 0 ಮಾಡೋದಕ್ಕೆ ಟ್ರೈ ಮಾಡೋಣ ಅಂತಂದ್ರೆ ಆಡ್ ಮಾಡ್ಕೊಳ್ಳೋಣ. ನೋಡಿ ಇವೆರಡನ್ನ ಒಂದ್ಸಲ ಆಡ್ ಮಾಡಬಹುದು. ಅಂದ್ರೆ ಏನಾಯ್ತು, R2 ಇಂಪ್ಲೈಸ್ ದಟ್ R2 ಪ್ಲಸ್ R1. ಇವೆರಡನ್ನ ಆಡ್ ಮಾಡಿದ್ರೆ ಇದು 0 ಆಯ್ತು, ಇದು 0 ಆಯ್ತು. ಅದೇ ತರ ಇದೆರಡನ್ನ 0 ಮಾಡ್ಕೊಳ್ಳೋಣ, ಅಂದ್ರೆ ಅದೆರಡನ್ನ ಆಡ್ ಮಾಡ್ಕೊಳ್ಳೋಣ ಅಂತಂದ್ರೆ ಏನಾಯ್ತು, ದಟ್ ಇಸ್ R3 ಇಂಪ್ಲೈಸ್ ದಟ್ R3 ಪ್ಲಸ್ R1 ಏನು ಚೇಂಜಸ್ ಆಗಲ್ಲ, ಮೈನಸ್ 1 ಆಗೇ ಇರುತ್ತೆ. ಇದೆರಡನ್ನ ಆಡ್ ಮಾಡಿದ್ರೆ ಇದು 0, ಮೈನಸ್ 1 ಪ್ಲಸ್ 1 ಇದು 0, 1 ಪ್ಲಸ್ 1 ಅಂತಂದ್ರೆ ಇದು 2 ಆಯ್ತು. ನೆಕ್ಸ್ಟ್ ಇದೆರಡನ್ನ ಆಡ್ ಮಾಡ್ತೀರಾ, R3 ಗೆ R1 ಆಡ್ ಮಾಡ್ತೀರಾ, ಮೈನಸ್ 1 ಪ್ಲಸ್ 1 0, 1 ಗೆ 1 ಆಡ್ ಮಾಡ್ತೀರಾ, 1 ಗೆ 1 ಆಡ್ ಮಾಡಿದಾಗ 2 ಬರುತ್ತೆ, 1 ಗೆ ಮೈನಸ್ 1 ಆಡ್ ಮಾಡಿದಾಗ 0 ಬರುತ್ತೆ. ಇವಾಗ ನಾವು ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪಾನ್ಷನ್ ಮಾಡಿದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಂಟು ಸೈನ್ ಬರೀತೀರಾ ಪ್ಲಸ್ ಪ್ಲಸ್ 1 ಇರ್ತಕ್ಕಂಥ ಮೈನಸ್ 1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ, 0 ಇಂಟು 0 ಮೈನಸ್ 2 ಇಂಟು 2 ಅಂತಂದ್ರೆ ಮೈನಸ್ 4 ಆಯ್ತು. ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ 4. ಇಲ್ಲಿ ಮೈನಸ್ 1 ಇದೆ, ಮೈನಸ್ ಆಫ್ ಮೈನಸ್ 4 ಅಂತಂದ್ರೆ ಪ್ಲಸ್ ಆಯ್ತು. ಹಾಗಾಗಿ ಅದೇನಂತ ಬರೆಯುವುದು 4a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಅದೇ ನೀವು ರಿಸಲ್ಟ್ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಥರನಾದ್ರೂ ಕೇಳ್ಬೋದು. ಇಲ್ಲ ಅಂತಂದ್ರೆ ನೋಡಿ ಮತ್ತೊಂದು ಪ್ರಾಬ್ಲಮ್ ಇದೆ, 4th one. ಪ್ರೂವ್ ದಟ್ a ಸ್ಕ್ವೇರ್ ಬಿ ಸಿ ಎ ಸಿ ಪ್ಲಸ್ ಸಿ ಸ್ಕ್ವೇರ್, ಎ ಸ್ಕ್ವೇರ್ ಎ ಬಿ ಬಿ ಸ್ಕ್ವೇರ್ ಎ ಸಿ, ಎ ಬಿ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೇಮ್ 4a ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತಾನೆ ಪ್ರೂವ್ ಮಾಡಬೇಕು. ಒನ್ಸ್ ಅಗೈನ್
ಅದನ್ನು ಕೂಡ ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಕನ್ಸಿಡರ್ ಎಲ್ ಎಚ್ ಎಸ್ ಅಂತ ತಗೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಮನ್ ತಗೋಬೋದಾ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಎ ಇಲ್ಲ, ಇಲ್ಲೊಂದು ಎ ಇದೆ. ಫಸ್ಟ್ ರೋ ಇನ್ ಕಾಮನ್ ತೆಗಿಯಕ್ಕಾಗಲ್ಲ. ಫಸ್ಟ್ ಕಾಲಮ್ ಇಂದ ಎ ತಗೋಣ, ಎ ಕಾಮನ್ ತಗೋಣ. ಸೆಕೆಂಡ್ ಒನ್ ಇಂದ ಬಿ ತಗೋಣ, ಲಾಸ್ಟ್ ಒನ್ ಇಂದ ಸಿ ತಗೋಣ. ಕಾಮನ್ ತೆಗೆದ್ಮೇಲೆ ಏನು ಉಳ್ಕೊಳ್ಳುತ್ತೆ ಅದು ಬರ್ಕೊಳ್ಳಿ. ಎ ಕಾಮನ್ ತೆಗೆದ್ರೆ ಎ ಪ್ಲಸ್ ಬಿ ಉಳ್ಕೊಳ್ಳುತ್ತೆ. ಎ ಕಾಮನ್ ತಗೊಂಡ್ರೆ ಬಿ. ನೆಕ್ಸ್ಟ್ ಬಿ ಕಾಮನ್ ತಗೊಂಡ್ರೆ ಇದು ಸಿ ಆಯ್ತು, ಇದು ಬಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಕಾಮನ್ ತಗೊಂಡಿರ್ತೀರ ಬಿ ಪ್ಲಸ್ ಸಿ ಆಯ್ತು. ನೆಕ್ಸ್ಟ್ ಒಂದ್ ಸೆಕೆಂಡ್ ಇಲ್ಲಿ ಬರ್ತೀರಾ, ಸಿ ಕಾಮನ್ ತಗೊಂಡಿದ್ರೆ ಎ ಪ್ಲಸ್ ಸಿ ಆಯ್ತು. ಇಲ್ಲಿ ಸಿ ಕಾಮನ್ ತಗೊಂಡಿರ್ತೀರ ಎ, ಸಿ ಕಾಮನ್ ತಗೊಂಡಿರ್ತೀರ ಸಿ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಯಾವ್ದಾದ್ರು ಝೀರೋ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಯಾವ ಆಪರೇಷನ್ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ಯಾವ್ದಾದ್ರು ಝೀರೋ ಆಗುತ್ತಾ ಅಂತ ನೋಡ್ಕೋಬೇಕು. ನೋಡಿ, ಇದೆರಡನ್ನ ಆಡ್ ಮಾಡ್ಕೊಂಡ್ರೆ ಎ ಪ್ಲಸ್ ಸಿ, ಅದರಿಂದ ಅದನ್ನ ಕಳಿಯ. ಅದೆರಡು ಅಂತಂದ್ರೆ ಯಾವುದು? ಸಪೋಸ್ C1 ಇಂಪ್ಲೈಸ್ ದಟ್ C1 ಪ್ಲಸ್ C2, ಇದೆರಡನ್ನ ಆಡ್ ಮಾಡಿದೆ ಮೈನಸ್, ಅದರಿಂದ C3ನ ಸಬ್ಟ್ರಾಕ್ಟ್ ಮಾಡಿದೆ. ಯಾವುದೋ ಒಂದು ಅಪ್ಲೈ ಮಾಡಿದೆ. ಸರ್ ಇದನ್ನೇ ಅಪ್ಲೈ ಮಾಡಬೇಕಾ? ದಟ್ ಇಸ್ ನಾಟ್ ದ ರೂಲ್. ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು, ಬಟ್ ಯಾವ್ದಾದ್ರು ಒಂದು ಎಲಿಮೆಂಟ್ ಝೀರೋ ಮಾಡ್ಕೊಳ್ಳಿ ಅಷ್ಟೇ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಬಿ ಸಿ ಇಂಟು ಇವೆರಡನ್ನ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದಾಗ ಮೊದಲನೇ ಎಲಿಮೆಂಟ್ ಝೀರೋ ಆಗುತ್ತೆ. ಇವೆರಡನ್ನ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ ಎ ಕ್ಯಾನ್ಸಲ್ ಆಯ್ತು, ಬಿ ಅಂತಂದ್ರೆ 2b. ಇದೆರಡನ್ನ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಸಿ ಕ್ಯಾನ್ಸಲ್ ಆಯ್ತು, ಇದು ಕೂಡ ಏನಾಯ್ತು 2b. ನೆಕ್ಸ್ಟ್ ಇದು ಸಿ ಆಗಿರುತ್ತೆ, ಇದು ಬಿ ಆಗಿರುತ್ತೆ, ಇದು ಬಿ ಪ್ಲಸ್ ಸಿ, ಇದು ಎ ಪ್ಲಸ್ ಸಿ, ಎ ಸಿ. ಒನ್ಸ್ ಅಗೇನ್ ಈ ಕಾಲಮ್ ಅಬ್ಸರ್ವ್ ಮಾಡಿ. 2b ಕಾಮನ್ ಇದೆ, 2b ನ ಕಾಮನ್ ತಗೊಳ್ಳಿ. ಎ ಬಿ ಸಿ ಇಂಟು 2b ಕಾಮನ್ ತಗೊಂಡು ಆಯ್ತು. ಏನ್ ಉಳ್ಕೊಳ್ಳುತ್ತೆ? ಇದು 0 1 1 ಸಿ ಬಿ ಪ್ಲಸ್ ಸಿ, ಎ ಪ್ಲಸ್ ಸಿ, ಎ ಸಿ. ಮತ್ತೆ ಝೀರೋ ಮಾಡಕ್ ಟ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಅಲ್ಲೇ ಎಕ್ಸ್ಪಾನ್ಷನ್ ಮಾಡ್ಬೋಣ. ಇದ್ರ ಮುಖಾಂತರ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋಣ. ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ಸಪೋಸ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀರಾ ಅಂತಂದ್ರೆ 2a, ಬಿ ಎರಡಿದೆ, ಬಿ ಸ್ಕ್ವೇರ್ ಸಿ ಅಂತ ಬರ್ಕೊಂಡಿದ್ದೀನಿ ಸುಮ್ಮನೆ. ನೆಕ್ಸ್ಟ್ ಅದನ್ನ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳೋಣ. -1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ, ಸಿ ಇಂಟು ಸಿ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಸಿ ಇಂಟು ಬಿ ಪ್ಲಸ್ ಸಿ, ಇದೊಂದಾಯ್ತು. ನೆಕ್ಸ್ಟ್ +1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ, ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ಸಿ ಮೈನಸ್, ಇದೆರಡನ್ನ ಮಲ್ಟಿಪ್ಲೈ ಮಾಡ್ತೀರಾ ಬಿ ಆಫ್ ಎ ಪ್ಲಸ್ ಸಿ, ಈ ತರ ಆಯ್ತು. ಸಿಂಪ್ಲಿಫೈ ಮಾಡೋದಷ್ಟೇ ಇದನ್ನ. ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದು ಮೈನಸ್ ಸಿ ಸ್ಕ್ವೇರ್ ಆಯ್ತು. ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್, ಎನ ಬಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಎನ ಬಿಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎ ಬಿ, ಎನ ಸಿಗೆ ಮಲ್ಟಿಪ್ಲೈ ಮಾಡ್ತೀರಾ ಎ ಸಿ. ನೆಕ್ಸ್ಟ್ ಸಿ ನ ಬಿಗೆ ಮಲ್ಟಿಪ್ಲೈ ಮಾಡ್ತೀರಾ ಬಿ ಸಿ, ಸಿ ನ ಸಿಗೆ ಮಲ್ಟಿಪ್ಲೈ ಮಾಡ್ತೀರಾ ಪ್ಲಸ್ ಸಿ ಸ್ಕ್ವೇರ್. ಇಲ್ಲಿ ಒಂದು ಪ್ಲಸ್ ಸಿ ಸ್ಕ್ವೇರ್ ಇದೆ, ಮೈನಸ್ ಸಿ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಯ್ತು. ಪ್ಲಸ್ ಅದೇ ತರ ಎ ಸಿ ಮೈನಸ್ ಎ ಬಿ ಮೈನಸ್ ಬಿ ಸಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಮೈನಸ್ ಬಿ ಸಿ. ಇಲ್ಲೊಂದು ಪ್ಲಸ್ ಎ ಬಿ ಇದೆ, ಸಾರಿ ಮೈನಸ್ ಎ ಬಿ ಇದೆ, ಪ್ಲಸ್ ಎ ಬಿ ಇದೆ, ಕ್ಯಾನ್ಸಲ್ ಆಯ್ತು. ಇದೊಂದು ಮೈನಸ್ ಬಿ ಸಿ ಇದೆ, ಮೈನಸ್ ಬಿ ಸಿ ಇದೆ, ಕ್ಯಾನ್ಸಲ್ ಆಯ್ತು. ಇನ್ನ ಎ ಸಿ ಉಳ್ಕೊಂಡಿರುತ್ತೆ. ಎ ಸಿಗೆ ನಾವೇನ್ ಮಾಡ್ತೀರಾ ಅಂತಂದ್ರೆ ಎ ಸಿಗೆ ಮಲ್ಟಿಪ್ಲೈ ಮಾಡಿರ್ತಾರಲ್ಲ, ಸಾರಿ ಎ ಸಿ ಪ್ಲಸ್ ಎ ಸಿ. ಇಲ್ಲೊಂದು ಎ ಸಿ ಇದೆ, ಇಲ್ಲೊಂದು ಎ ಸಿ ಇದೆ, 2ac. ದಟ್ ಈಸ್ 2ab ಸ್ಕ್ವೇರ್ ಸಿ ಇಂಟು ಎ ಸಿ ಪ್ಲಸ್ ಎ ಸಿ 2ac. ಮಲ್ಟಿಪ್ಲೈ ಮಾಡಿ, 2 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಎ ನ ಎ ಗೆ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್, ಇಲ್ಲಿ ಆಲ್ರೆಡಿ ಬಿ ಸ್ಕ್ವೇರ್ ಇದೆ, ಹಾಗೆ ಬರ್ಕೊಳ್ತೀರಾ. ಸಿ ನ ಸಿ ಗೆ ಮಲ್ಟಿಪ್ಲೈ ಮಾಡಿದ್ರೆ ಸಿ ಸ್ಕ್ವೇರ್. ಇಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಅಂದ್ರೆ ಅದನ್ನ ನಾವು RHS ಅಂತ ಕರಿತೀವಿ. ಇಷ್ಟೇ. ಒಂದ್ಸಲ ಎಕ್ಸ್ಪ್ಯಾನ್ಷನ್ ಮಾಡಿ ಯಾವುದೋ ಒಂದು ಝೀರೋ ಮಾಡ್ಕೊಂಡೆ, ಅದಾದ್ಮೇಲೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಷ್ಟೇ. ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ 5th one, ಪ್ರೂವ್ ದಟ್ ಎರಡು ಡಿಟರ್ಮಿನೆಂಟ್ಸ್ ನ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ನಿಮಗೆ ಇದುವರೆಗೂ ಕೂಡ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಗಳಲ್ಲಿ ಯಾವುದರಲ್ಲೂ ಎರಡು ಡಿಟರ್ಮಿನೆಂಟ್ ನ ಈಕ್ವಲ್ ಮಾಡಿ ಅಂತ ಕೇಳಿಲ್ಲ. ಒಂದು ಡಿಟರ್ಮಿನೆಂಟ್ ಕೊಟ್ಟು ಒಂದು ವ್ಯಾಲ್ಯೂ ಕೊಡ್ತಿದ್ರು. ಇಲ್ಲಿ ಎರಡು ಡಿಟರ್ಮಿನೆಂಟ್ ನ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಎ ಸ್ಕ್ವೇರ್ ಬಿ ಸಿ, ಬಿ ಸ್ಕ್ವೇರ್ ಸಿ ಎ, ಸಿ ಸ್ಕ್ವೇರ್ ಎ ಬಿ. ಇಲ್ಲಿ 1a ಸ್ಕ್ವೇರ್ ಎ ಕ್ಯೂಬ್, 1b ಸ್ಕ್ವೇರ್ ಬಿ ಕ್ಯೂಬ್, 1c ಸ್ಕ್ವೇರ್ ಸಿ ಕ್ಯೂಬ್ ಅಂತ ಇದೆ.
ಕನ್ಸಿಡರ್ ಎಲ್ ಎಚ್ ಎಸ್. ಲೆಫ್ಟ್ ಹ್ಯಾಂಡ್ ಸೈಡನ್ನು ತಗೊಂಡು ರೈಟ್ ಹ್ಯಾಂಡ್ ಸೈಡನ್ನು ಪ್ರೂವ್ ಮಾಡೋಣ. ಇದನ್ನು ಪ್ರೂವ್ ಮಾಡಬೇಕು, ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಎ ಬಿ ಸಿ ಇದೆ, ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇದೆ. ಇಲ್ಲಿ ಏನಾದರೂ ಕೂಡ ಎ ಇದ್ದಿದ್ರೆ ನಾವು ಕಾಮನ್ ತೆಗಿಬೋದಿತ್ತು, ಕಾಮನ್ ತೆಗಿಬೋದಿತ್ತು. ಇಲ್ಲಿ ಎ ಇಲ್ಲ, ಎ ಇಲ್ಲ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಒಂದ್ಸಲ ಎ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಒಂದ್ಸಲ ಎ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಅಂತಂದ್ರೆ ಯಾವ ಥರ, ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ. ಎನ ಇಲ್ಲಿಗೆ ಯಾಕೆ ಈ ಥರ ಬರ್ಕೊಂಡಿದ್ದೀನಿ ಅಂತಂದ್ರೆ, ಎ ಬಿ ಸಿ, ಎನ ಫಸ್ಟ್ ರೋಗೆ, ಬಿ ನ ಸೆಕೆಂಡ್ ರೋಗೆ, ಸಿ ನ ಥರ್ಡ್ ರೋಗೆ ಮಲ್ಟಿಪ್ಲೈ ಮಾಡ್ಬೋದು. ಬಟ್ ಈಕ್ವೇಶನ್ ಬ್ಯಾಲೆನ್ಸ್ ಆಗಲ್ಲ, ಅದಕ್ಕೆ ಎ ಬಿ ಸಿ ಬೈ ಎ ಬಿ ಸಿ ಅಂತ ಬರ್ಕೊಂಡಿದ್ರಿ. ನೆಕ್ಸ್ಟ್ ಆ ರಿಸಲ್ಟ್ನ ಹಾಗೆ ಕ್ಯಾರಿ ಮಾಡ್ತೀರಾ ಅಂತಂದ್ರೆ, ಎ ಸ್ಕ್ವೇರ್ ಬಿ ಸಿ, ಬಿ ಸ್ಕ್ವೇರ್ ಸಿ ಎ, ಅಂಡ್ ದೆನ್ ಸಿ ಸ್ಕ್ವೇರ್ ಎ ಬಿ. ಈ ಥರ ಆಯಿತು. ಎನ ಫಸ್ಟ್ ರೋಗ್ ಮಲ್ಟಿಪ್ಲೈ ಮಾಡಿ, ಬಿ ನ ಸೆಕೆಂಡ್ ರೋಗೆ, ಸಿ ನ ಥರ್ಡ್ ರೋಗ್ ಮಲ್ಟಿಪ್ಲೈ ಮಾಡಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ 1 ಬೈ ಎ ಬಿ ಸಿ ಇರುತ್ತೆ, 1 ಬೈ ಎ ಬಿ ಸಿ. ಏನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ತೀರಾ ಎ ಕ್ಯೂಬ್, ಇದೇನಾಯಿತು ಎ ಬಿ ಸಿ, ಎ ಮಲ್ಟಿಪ್ಲೈ ಮಾಡಿದ್ರೆ. ನೆಕ್ಸ್ಟ್ ಬಿ ಸ್ಕ್ವೇರ್ ಬಿ ಕ್ಯೂಬ್, ಬಿ ಮಲ್ಟಿಪ್ಲೈ ಮಾಡ್ತೀರಾ ಎ ಬಿ ಸಿ. ನೆಕ್ಸ್ಟ್ ಇಲ್ಲಿಗೆ ಸಿ ಮಲ್ಟಿಪ್ಲೈ ಮಾಡಿದ್ರೆ ಸಿ ಸ್ಕ್ವೇರ್ ಸಿ ಕ್ಯೂಬ್, ಮತ್ತೆ ಏನಾಯ್ತಿದ್ದು ಎ ಬಿ ಸಿ. ಈ ಥರ ಆಯಿತು. ಮತ್ತೆ ಈ ಕಾಲಮ್ ಅಬ್ಸರ್ವ್ ಮಾಡಿ. ಕಾಲಮ್, ಮೂರನೇ ಕಾಲಮಲ್ಲಿ ಒಂದು ಕಾಲಮಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಕೂಡ ಒಂದೇ ಎಲಿಮೆಂಟ್ ಇದೆ, ಯಾವುದು, ಎ ಬಿ ಸಿ. ಆದ್ರಿಂದ ಅದನ್ನ ಹೊರಗಡೆ ತಗೋಬಹುದು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಎ ಬಿ ಸಿ, ಇಲ್ಲಿ ಕಾಮನ್ ಬಂದಿರೋದು. ಡಿನಾಮಿನೇಟರ್ ನಮ್ಮ ಹತ್ರ ಆಲ್ರೆಡಿ ಇರ್ತಕ್ಕಂಥದ್ದು. ಇನ್ನು ರಿಮೈನಿಂಗ್ ಏನಾಗುತ್ತೆ, ಎ ಸ್ಕ್ವೇರ್ ಎ ಕ್ಯೂಬ್ 1, ಬಿ ಸ್ಕ್ವೇರ್ ಬಿ ಕ್ಯೂಬ್ 1, ಸಿ ಸ್ಕ್ವೇರ್ ಸಿ ಕ್ಯೂಬ್ 1, ಎ ಬಿ ಸಿ ಬೈ ಎ ಬಿ ಸಿ. ಇದು ಕ್ಯಾನ್ಸಲ್ ಆಯಿತು, ಅಂದರೆ 1 ಆಯಿತು. ಇವಾಗ ನಾವು ಈ ಥರ ಇದ್ದೀವಿ. ರೈಟ್ ಹ್ಯಾಂಡ್ ಸೈಡಲ್ಲಿ 1 ಎ ಸ್ಕ್ವೇರ್ ಎ ಕ್ಯೂಬ್ ಅಂದರೆ ಆರ್ಡರ್ ಆಗಿದೆ. ಆರ್ಡರ್ ಆಗಿದೆ ಅಂತಂದ್ರೆ ಫಸ್ಟ್ ಇದೆರಡನ್ನ ಇಂಟರ್ಚೇಂಜ್ ಮಾಡಬೇಕು. ಅದೆರಡನ್ನ ಇಂಟರ್ಚೇಂಜ್ ಮಾಡಬೇಕು ಅಂತಂದ್ರೆ ಆಪರೇಷನ್ ಯಾವುದು, C1 ಅನ್ನ C3 ಆಗಿ ಬರೀತೀರಾ, C3 ನ C1 ಆಗಿ ಬರೀತೀರಾ. ಡಬಲ್ ಆರೋ ಮಾರ್ಕ್ ಬರೆದ್ರೆ ಇಂಟರ್ಚೇಂಜ್ ಅಂತ. ಎರಡು ಕಾಲಮ್ ಅಥವಾ ಎರಡು ರೋಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಬೈ ದ ಸೆಕೆಂಡ್ ಪ್ರಾಪರ್ಟಿ ಅದು ಚೇಂಜಸ್ ಬೈ ಮೈನಸ್ ಸೈನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನ್ ವ್ಯಾಲ್ಯೂ ಇರುತ್ತೋ ಅದಕ್ಕೆ ಮೈನಸ್ ಬರುತ್ತೆ, ಮೈನಸ್ ಆಫ್. ಫಸ್ಟ್ ಒನ್ ಏನಾಯ್ತು, 1 1 1 ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಮಿಡಲ್ ಇರ್ತಕ್ಕಂಥದ್ದು ಇದು ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಆಯ್ತು. ಮತ್ತೆ ನಾವು ಇವಾಗ ಪ್ರೂಫಲ್ಲಿ ಇಲ್ಲ, ಇದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗಬೇಕು. ಮತ್ತೆ ಇಂಟರ್ಚೇಂಜ್ ಮಾಡಿದ್ವಿ. ಹಾಗಂತಂದ್ರೆ ಏನು, C2 ನ C3 ಆಗಿ, C3 ನ C2 ಆಗಿ ಇಂಟರ್ಚೇಂಜ್ ಮಾಡಿ. ಅವಾಗ ಮತ್ತೊಂದು ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್. ಇಲ್ಲೇನಾಯ್ತು, ಮೈನಸ್ ಆಫ್ ಅಂತ ಬರ್ಕೊಂಡಿರ್ತೀರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ ಆಗುತ್ತೆ. ಇದು 1 1 1 ಆಗೇ ಇರುತ್ತೆ. ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ. ಇದು ಎ ಕ್ಯೂಬ್ ಬಿ ಕ್ಯೂಬ್ ಸಿ ಕ್ಯೂಬ್ ಆಗುತ್ತೆ. ಹೆನ್ಸ್ we have proved, that is RHS. ಇಷ್ಟ ಈ ತರ ಪ್ರೂವ್ ಮಾಡ್ತಾರೆ ಡಿಟರ್ಮಿನೆಂಟ್ಸ್ ಆಗಿ. ಒಂದು ಚೂರು ನೀವು ಅಲ್ಲಿ ನೋಡ್ಕೊಂಡ್ರೆ ಸಾಕು, ಎ ಸ್ಕ್ವೇರ್ ಬಿ ಸಿ ಇದೆ, ಎ ಇದ್ರೆ ಕಾಮನ್ ತೆಗಿಬೋದು, ಎ ಇಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಡಿವೈಡೆಡ್ ಬೈ ಬರ್ಕೊಳಕ್ಕಾಗಲ್ಲ. ಯಾಕೆಂತಂದ್ರೆ ರೈಟ್ ಸೈಡ್ ಆಗ್ತಾರೆ, ಇಲ್ಲ ನಮಗೆ ಒಂದ್ಸಲ ಮಲ್ಟಿಪ್ಲೈ ಮಾಡಿ ಆಮೇಲೆ ಕಾಮನ್ ತೆಗಿತಾ ಇರ್ತೀವಿ ಅಷ್ಟೇ. ಆ ತರ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಡೆಲ್ಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡೆಲ್ಟಾ ಇಸ್ ಈಕ್ವಲ್ ಟು ಇಫ್ ಎಕ್ಸ್ ವೈ ಝೆಡ್ ಆರ್ ಡಿಫರೆಂಟ್ ಅಂಡ್ ಡೆಲ್ಟಾ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ 1 ಪ್ಲಸ್ ವೈ ಸ್ಕ್ವೇರ್, ಝೆಡ್ ಸ್ಕ್ವೇರ್ 1 ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಶೋ ದಟ್ 1 ಪ್ಲಸ್ ಎಕ್ಸ್ ಇಂಟು ವೈ ಝೆಡ್ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. 1 ಪ್ಲಸ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 0. ದೇ ಆರ್ ಗಿವನ್ ದಟ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಈಸ್ 0. ಫಸ್ಟ್ ಇದನ್ನ 0 ಅಂತ ತಗೋಣ. ಇದನ್ನ 0 ಅಂತ ತಗೋಣ. ಇಲ್ಲಿ ಮೂರನೇ ಕಾಲಮ್ ಅನ್ನು ಅಬ್ಸರ್ವ್ ಮಾಡ್ತೀರಾ. ಮೂರನೇ ಕಾಲಮ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಸಮ್ ಆಫ್ 2 ಇದೆ. ಸಮ್ ಆಫ್ 2 ಇರೋದ್ರಿಂದ ಬೈ ದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಸಮ್ ಆಫ್ 2 ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಾಗಲ್ಲ. ಸಮ್ ಆಫ್ 2 ಡಿಟರ್ಮಿನೆಂಟ್ ಆಗಿ ಆ ವ್ಯಾಲ್ಯೂನ 0 ಅಂತ ಹಾಗೆ ಬರ್ಕೊಂಡಿದೆ. ಸಮ್ ಆಫ್ 2 ಇದೆ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ ಸ್ಕ್ವೇರ್ ಫಸ್ಟ್ ಒನ್ ಎಲಿಮೆಂಟ್ 1 ಇರುತ್ತೆ 1 ಇರುತ್ತೆ 1 ಇರುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುತ್ತೆ, ವೈ ಸ್ಕ್ವೇರ್ ಇರುತ್ತೆ, ಝೆಡ್ ಸ್ಕ್ವೇರ್ ಇರುತ್ತೆ. ಸೇಮ್ ಎಲಿಮೆಂಟ್ಸ್ ಇರುತ್ತೆ, ವೈ ಸ್ಕ್ವೇರ್ ಇರುತ್ತೆ ಅಂಡ್ ದೆನ್ ಝೆಡ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ಒನ್ಸ್ ಅಗೇನ್ ಎಕ್ಸ್ ಸ್ಕ್ವೇರ್ ಇರುತ್ತೆ, ಎಕ್ಸ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ವೈ ಸ್ಕ್ವೇರ್ ಇರುತ್ತೆ, ವೈ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ಝೆಡ್ ಸ್ಕ್ವೇರ್ ಇರುತ್ತೆ, ಝೆಡ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ಕಾಮನ್ ತಗೋಣ. ಸಪೋಸ್
ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಅದಕ್ಕಿಂತ ಕಾಮನ್ ತಗೊಳ್ಳೋದಕ್ಕಿಂತ ಮುಂಚೆ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಈ ವ್ಯಾಲ್ಯೂ ಇದೆಯಲ್ಲ, ಅಂದ್ರೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಇದೆಯಲ್ವಾ, ಇದನ್ನ ಆರ್ಡರ್ ಆಗಿ ಬರ್ಕೊಳ್ತೀರಾ. ಆರ್ಡರ್ ಆಗಿ ಬರ್ಕೊಳ್ತೀರಾ ಅಂತಂದ್ರೆ ಒಂದೇ, ಇಲ್ಲ ಹಾಗೆ ಕ್ಯಾರಿ ಮಾಡ್ತೀರಾ ಅಂತಂದ್ರೂ ಕೂಡ ಒಂದೇ. ಡೈರೆಕ್ಟ್ ಆಗಿ ನೋಡಿ ಈ ತರ ಇದೆ, ಎಕ್ಸ್ ವೈ ಝೆಡ್ ಇದೆ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಇದೆ, 1 1 1 ಇದೆ. ನಾವು ಈ ತರ ಇಂಟರ್ಚೇಂಜ್ ಮಾಡಿ ಬರ್ಕೊಳ್ತೀವಿ ಅಂತಂದ್ರೆ, ಫಸ್ಟ್ ಈ ತರ ಇದ್ದು ಇಂಟರ್ಚೇಂಜ್ ಮಾಡಿ ಬರ್ಕೊಳ್ತೀವಿ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಬರೀತಾ ಇದ್ರೆ ಅದು ಈ ತರ ಇರುತ್ತೆ, 1x ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದೇ ತರ ಇದು 1y ವೈ ಸ್ಕ್ವೇರ್ ಆಗುತ್ತೆ, 1z ಝೆಡ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಪ್ಲಸ್ ಫಸ್ಟ್ ರೋ ಇಂದ, ಇಲ್ಲಿ ಫಸ್ಟ್ ರೋ ಇದೆಯಲ್ವಾ, ಇದರಿಂದ ಎಕ್ಸ್ ಕಾಮನ್ ತಗೊಳ್ಳಿ, ಇದರಿಂದ ವೈ ಕಾಮನ್ ತಗೊಳ್ಳಿ, ಇದರಿಂದ ಝೆಡ್ ಕಾಮನ್ ತಗೊಳ್ಳಿ. ಅವಾಗ ಏನಾಯ್ತು, ಇದು ಎಕ್ಸ್ ವೈ ಝೆಡ್ ಇಂಟು ಎಕ್ಸ್ ನ ಕಾಮನ್ ತಗೊಂಡ್ರೆ 1 ಆಯ್ತು, ಇದು ಎಕ್ಸ್ ಆಯ್ತು. ಇದನ್ನ ಇಲ್ಲಿ ಇದೆಲ್ಲ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಕ್ಯೂಬ್ ಆಗ್ಬೇಕಿದೆ, ಎಕ್ಸ್ ಕ್ಯೂಬ್ ಆಗ್ಬೇಕು. ಅವಾಗ ಇದೆಲ್ಲ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ ಕ್ಯೂಬ್ ಆಗಿರುತ್ತೆ. ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್, ಸ್ಕ್ವೇರ್ ಅಲ್ಲ ಅದು ಕ್ಯೂಬ್. 1 ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ 1 ವೈ ವೈ ಸ್ಕ್ವೇರ್ ಕಾಮನ್ ತೆಗೆದಿದ್ದಾರೆ, 1 ಝೆಡ್ ಝೆಡ್ ಸ್ಕ್ವೇರ್ ಕಾಮನ್ ತೆಗೆದಿದ್ರೆ ವ್ಯಾಲ್ಯೂನ 0 ಅಂತ ಬರ್ಕೊಂಡ್ರಿ. ಇದನ್ನ ಬರೆದದ್ದು ಗೊತ್ತಾಯ್ತಲ್ವಾ. ಇಲ್ಲಿ ಹಿಂದೆ 2 ಸ್ಟೆಪ್ ಇರುತ್ತೆ ಇಂಟರ್ಚೇಂಜ್ ಮಾಡಿ, ತರ ಒಂದು ಮೈನಸ್ ಆಗುತ್ತೆ ಮತ್ತೊಂದು ಪ್ಲಸ್ ಆಗುತ್ತೆ. ಅದು ನೆಕ್ಸ್ಟ್ ಇವೆರಡು ಡಿಟರ್ಮಿನೆಂಟ್ ನ ಕಾಮನ್ ತೆಗೆದ್ಬಿಡಿ. ಡಿಟರ್ಮಿನೆಂಟ್ ನ ಅಂತಂದ್ರೆ 1x ಎಕ್ಸ್ ಸ್ಕ್ವೇರ್, 1y ವೈ ಸ್ಕ್ವೇರ್, 1z ಝೆಡ್ ಸ್ಕ್ವೇರ್ ಇದನ್ನ ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳ್ಕೊಳ್ತು, 1 ಪ್ಲಸ್ ಸೆಕೆಂಡ್ ಒನ್ ಡಿಟರ್ಮಿನೆಂಟ್ ಕಾಮನ್ ತೆಗೆದ್ಬಿಟ್ಟಿದ್ರೆ ಇನ್ನೇನು ಉಳ್ಕೊಂಡಿರುತ್ತೆ, ಅಲ್ಲಿ ಎಕ್ಸ್ ವೈ ಝೆಡ್ ಉಳ್ಕೊಂಡಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಈ ತರ ಆಯ್ತು. ನಾವು ಪ್ರೂವ್ ಮಾಡಬೇಕಾಗಿರೋದು 1 ಪ್ಲಸ್ ಎಕ್ಸ್ ಇಂಟು ವೈ ಝೆಡ್ ಇಸ್ ಈಕ್ವಲ್ ಟು 0 ಅಂತ ಹೇಳಿ. ಇಲ್ಲಿ ನಮಗೆ 2 ವ್ಯಾಲ್ಯೂ ಸಿಕ್ಕಿದೆ. ದೀಸ್ ವ್ಯಾಲ್ಯೂ ಈಸ್ ಆಬ್ವಿಯಸ್ಲಿ ನಾಟ್ ಈಕ್ವಲ್ ಟು 0. 1x ಎಕ್ಸ್ ಸ್ಕ್ವೇರ್, 1y ವೈ ಸ್ಕ್ವೇರ್, 1z ಝೆಡ್ ಸ್ಕ್ವೇರ್ ಇದು ಯಾವುದೇ ಕಾರಣಕ್ಕೂ 0 ಆಗಿರಲ್ಲ. ಬಿಕಾಸ್ ಇದು ನಾನ್ ಝೀರೋ ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ಅವರೇ ಪ್ರಾಬ್ಲಮ್ ಕೊಡಬೇಕಾದ್ರೆ ಎಕ್ಸ್ ವೈ ಝೆಡ್ ಆರ್ ಡಿಫರೆಂಟ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದು ನಾನ್ ಝೀರೋ ಆಗಿರಲ್ಲ. ಅದು 0 ಆಗಿರಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿರ್ಲೇಬೇಕು, ಇದು 0 ಆಗಿರ್ಲೇಬೇಕು. ಅದು 0 ಆಗಿರುತ್ತೆ ಅಂತಂದ್ರೆ ಪ್ರೂಫ್ ನ ಏನಂತ ಬರೀತೀರಾ, ದಟ್ ಈಸ್ 1 ಪ್ಲಸ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 0. ಅದನ್ನೇ ನಾವು ಪ್ರೂವ್ ಮಾಡಬೇಕಾಗಿರೋದು. ದಟ್ ಈಸ್ ದ RHS ಆಗಿರುತ್ತೆ. ಇಷ್ಟೇ, ತುಂಬಾ ಸಿಂಪಲ್ ಆಗಿ ಪ್ರೂವ್ ಮಾಡ್ತೀರಾ. ಅದನ್ನ ಒಂದು 2 ರಿಂದ 3 ಲೈನ್ ಇರುತ್ತೆ ಅಷ್ಟೇ ಪ್ರೂಫ್ ಅದಕ್ಕೆ, ಆ ತರ ಮಾಡ್ತೀರಾ. ನೆಕ್ಸ್ಟ್ 7th one, prove that 1 plus p 1 plus p plus q, 2 3 plus 2p 4 plus 3p plus 2q, 3 6 plus 3p 10 plus 6p plus 3q is equal to 1. ಇಲ್ಲಿಂದ ಆಚೆ 7th one ಇಂದ ಏನು ಪ್ರಾಬ್ಲಮ್ಗಳನ್ನ ಮಾಡ್ತಿರ್ತೀರಾ ಅಥವಾ ನೀವು ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ಗಳನ್ನ ನೋಡಿದ್ರಿ, ಇಲ್ಲಿ ನೀವು 0 ಮಾಡಬೇಕಷ್ಟೇ. ಡಿಟರ್ಮಿನೆಂಟ್ಸ್ ನ 0 ಮಾಡಬೇಕು ಅಂತಂದ್ರೆ ಇದನ್ನ ನೋಡ್ಕೊಳ್ಳಿ, ಇದೆಲ್ಲ ಬಿಟ್ಬಿಡಿ. 2 ಇದೆ, ಇಲ್ಲಿ 1 ಇದೆ, ಇದನ್ನ 0 ಮಾಡಬೇಕು ಅಂತ ನಾನು ಈ ತರ ಯೂಸ್ ಮಾಡಬಹುದಾ, R2 ಇಂಪ್ಲೈಸ್ ದಟ್ R2 minus 2 into R1. ಇದರಿಂದ ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ ಕಳೆದೆ, ಅವಾಗ ಆಯ್ತು. ಅದೇ ತರ ಇನ್ನೊಂದು ಯೂಸ್ ಮಾಡಬಹುದು, R3 ಇಂಪ್ಲೈಸ್ ದಟ್ R3 ಮೈನಸ್, ಮತ್ತೆ ಇದನ್ನೇ ತಗೊಳ್ತೀನಿ 3 into R1, 3 into R1. ಅವಾಗ 2 0 ಬರುತ್ತೆ. ಈಸಿಯಾಗಿ ನೀವು ಎಕ್ಸ್ಪ್ಯಾನ್ಷನ್ ಮಾಡಬಹುದು. ಸಪೋಸ್ ಇದನ್ನ ನೀವು LHS ಅಂತ ತಗೊಂಡಿರ್ತೀರಾ ಅಂತಂದ್ರೆ 1 ಅಂತ ಪ್ರೂವ್ ಮಾಡಬೇಕು. ನೋಡೋಣ ಏನ್ ಬರುತ್ತೆ ಅಂತ. R1 ಆಗೇ ಇರುತ್ತೆ 1 1 ಪ್ಲಸ್ ಪಿ 1 ಪ್ಲಸ್ ಪಿ 1 ಪ್ಲಸ್ ಪಿ ಪ್ಲಸ್ ಕ್ಯೂ ಆಗೇ ಇರುತ್ತೆ. 2 minus 2 0. ನೆಕ್ಸ್ಟ್ ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಂಡಿರ್ತೀರಾ, ಇದು 2p 0 ಆಯ್ತು. 3 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. ಇಲ್ಲಿಗೆ 2 ಮಲ್ಟಿಪ್ಲೈ ಮಾಡಿರ್ತೀರಾ, 2q 0 ಆಯ್ತು. 2p 3p ನಲ್ಲಿ 2p ನ ಸಬ್ಟ್ರಾಕ್ಟ್ ಮಾಡಿದ್ರೆ 1p. 4 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡ್ತೀರಾ 2, ಹಾಗಾದ್ರೆ ಏನಾಯ್ತು 2 ಪ್ಲಸ್ ಪಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ R3 ಯೂಸ್ ಮಾಡಿ, R3 minus 3 R1 ಅಂದ್ರೆ 0. ನೆಕ್ಸ್ಟ್ ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ತೀರಾ, 3p 0 ಆಯ್ತು. 6 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 3. ನೆಕ್ಸ್ಟ್ 3 ಮಲ್ಟಿಪ್ಲೈ ಮಾಡಿದಾಗ 3p ಕ್ಯಾನ್ಸಲ್ ಆಯ್ತು. 3p 6p q ಕ್ಯಾನ್ಸಲ್ ಆಯ್ತು. 3p 6p ನಲ್ಲಿ 3p ನ ಸಬ್ಟ್ರಾಕ್ಟ್ ಮಾಡಿದ್ರೆ 3p. ಇಲ್ಲಿ 3 ಮಲ್ಟಿಪ್ಲೈ ಮಾಡಿರ್ತೀರಾ, 10 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ, 10 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ ಎಷ್ಟು ಬರುತ್ತೆ, 7 ಪ್ಲಸ್ 3p. ನೋಡಿ ಇವಾಗ 2 0 ಬಂತು. 2 0 ಬಂದಿದೆ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಈಸಿ ಆಗಿದೆ. ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡೋಣ. ಅಂದ್ರೆ ರಿಸಲ್ಟ್ ಏನಾಯ್ತು, 1 into
ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ 7 ಪ್ಲಸ್ 3p ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿರ್ತೀರ ಅಂದರೆ ಏನಾಯಿತು 3 ಇಂಟು 2 ಪ್ಲಸ್ ಪಿ. ಸಪೋಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 7 ಪ್ಲಸ್ 3p ಮೈನಸ್ 3 2s 6 ಮೈನಸ್ 3p ಆಯಿತು, ಪ್ಲಸ್ 3p ಮೈನಸ್ 3p ಕ್ಯಾನ್ಸಲ್ ಆಯಿತು. 6 1ನ ಸಬ್ಟ್ರಾಕ್ಟ್ ಮಾಡ್ತೀರಾ, 6 1ನ ಸಬ್ಟ್ರಾಕ್ಟ್ ಮಾಡಿ ಸಾರಿ 7 6 ಸಬ್ಟ್ರಾಕ್ಟ್ ಮಾಡ್ತೀರಾ, ಆನ್ಸರ್ ಏನು ಬರುತ್ತೆ ನಿಮಗೆ 1 ಬರುತ್ತೆ. ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು 1. ಇವನ್ನೆಲ್ಲ ನಿಮಗೆ 4 ಮಾರ್ಕ್ಸ್ಗೆ ಕೇಳಲ್ಲ, ತುಂಬ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ ನೋಡಿ. ಇದೇ ಥರ ಸೇಮ್ ಪ್ರಾಬ್ಲಮ್ ಇದೆ 8th one, ಇದು ನಿಮಗೆ ಹೋಮ್ವರ್ಕ್, ಇದನ್ನು ನೀವೇ ಸಾಲ್ವ್ ಮಾಡಬೇಕು. ಆಪರೇಷನ್ಗಳನ್ನ ನೋಡ್ಕೊಳ್ತೀರಾ ಅಂತಂದರೆ ಸೇಮ್ ಆಪರೇಷನ್ ಯೂಸ್ ಮಾಡ್ತೀರಾ, R2 ಮೈನಸ್ 2R1 ಸೇಮ್ ಆಪರೇಷನ್ಗಳು. ಇದರಲ್ಲಿ ಯಾವುದನ್ನ ಯೂಸ್ ಮಾಡಿದ್ವೋ ಅದೇ ಆಪರೇಷನ್ಸ್ಗಳನ್ನ ಇಲ್ಲೂ ಯೂಸ್ ಮಾಡ್ತೀರಾ. ಯೂಸ್ ಮಾಡಿ ಮತ್ತೆ ಈ ಥರ 2 0 ಬರುತ್ತೆ, ಎಕ್ಸ್ಪ್ಯಾನ್ಷನ್ ಮಾಡಿ ಆನ್ಸರು AQ ಬರುತ್ತೆ ನಿಮಗೆ, AQ ಬರುತ್ತೆ. ಅದನ್ನ ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟ್ ಒನ್ ಮಾರ್ಚ್ 2014 ಕೇಳಿದ್ರೆ ಪ್ರೂವ್ ದಟ್ B ಪ್ಲಸ್ ಸಿ ಎ ಬಿ ಸಿ ಪ್ಲಸ್ ಎ ಬಿ ಸಿ ಸಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 4ABC ಅಂತ ಇದೆ. ಈ ಟರ್ಮ್ ಬಿ ಪ್ಲಸ್ ಸಿ ಇದೆ, ಇವೆರಡನ್ನ ಆ್ಯಡ್ ಮಾಡ್ಕೊಳ್ಳೋಣ, ಬಿ ಪ್ಲಸ್ ಸಿನೇ ಆಯಿತು. ಅದರಿಂದ ಅದನ್ನು ಕಳಿಯೋಣ ಅಂತಂದ್ರೇನು, ಸಪೋಸ್ ಅದನ್ನು R1 ಅಂತ ಅನ್ಕೊಳ್ಳೋಣ. R1 ಇಂಪ್ಲೈಸ್ R1 ಮೈನಸ್ ಇವೆರಡನ್ನ ಆ್ಯಡ್ ಮಾಡಿ ಕಳಿಬೇಕು. ಆ್ಯಡ್ ಮಾಡಬೇಕು ಅಂತಂದ್ರೇನು, R2 ಪ್ಲಸ್ R3 ಈ ಥರನಾದರೂ ಬರೀಬೋದು. ಇಲ್ಲ ಅಂತಂದರೆ ಮೈನಸ್ R2 ಮೈನಸ್ R3 ಈ ಥರನಾದರೂ ಬರೀಬೋದು. ಯಾವ ಥರನಾದರೂ ಬರ್ಕೋಬೋದು, ಅದನ್ನ ನಮ್ಮ ಕನ್ವೀನಿಯೆಂಟ್ ಅದು. ಸಪೋಸ್ ನೋಡಿ ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡ್ಕೊಂಡ್ರೆ LHS ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಮೈನಸ್ ಬಿ ಪ್ಲಸ್ ಸಿ 0. ನೆಕ್ಸ್ಟ್ ಇದು ಎ ಇದೆ, ಇವೆರಡನ್ನ ಆ್ಯಡ್ ಮಾಡ್ಕೊಳ್ತೀರಾ. ಆ್ಯಡ್ ಮಾಡ್ಕೊಂಡಾಗ 2C ಎ ಮೈನಸ್ ಸಿ 0 ಆಯಿತು, ಎ ಮೈನಸ್ ಎ 0 ಆಯಿತು. ನೋಡಿ ಇದು ಮೈನಸ್ ಆಗಿರುತ್ತೆ, ಇದು ಮೈನಸ್ ಆಗಿರುತ್ತೆ. ಮೈನಸ್ ಸಿ ಅಂತಂದರೆ ಮೈನಸ್ 2C. ನೆಕ್ಸ್ಟ್ ಎ ಇದು ಮೈನಸ್ ಬಿ ಮೈನಸ್ ಬಿ ಎ ಕ್ಯಾನ್ಸಲ್ ಆಯಿತು. ಮೈನಸ್ ಬಿ ಅಂತಂದರೆ ಮೈನಸ್ 2b. ನೆಕ್ಸ್ಟ್ ಇದು ಬಿ, ಇದು ಸಿ ಪ್ಲಸ್ ಎ ಸಿ ಅಂಡ್ ದೆನ್ ಬಿ ಎ ಪ್ಲಸ್ ಬಿ. ಒಂದು 0 ಬಂದಿದೆ ಸಾಕು, ಎಕ್ಸ್ಪ್ಯಾನ್ಷನ್ ಮಾಡಿ. ಮತ್ತೆ ಏನಾದರೂ ನೀವು 0 ಮಾಡಕ್ಕೆ ಟ್ರೈ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಜಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿಬಿಡೋಣ. ಅದ್ರ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ ಅಂದರೆ ಯಾವುದನ್ನಾದ್ರೂ ಯೂಸ್ ಮಾಡ್ಕೋಬೋದು ನಾವು. ಸಪೋಸ್ ಇದನ್ನೇ ಯೂಸ್ ಮಾಡ್ಕೊಳ್ತೀರಾ ಅಂದರೆ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇದು ಆಬ್ವಿಯಸ್ಲಿ 0 ಆಗಿರುತ್ತೆ. ಇಲ್ಲಿಗೆ ಬರ್ತೀರಾ ಮೈನಸ್ ಇಂಟು ಮೈನಸ್ 2C ಪ್ಲಸ್ 2C. ಆ ಕಾಲಮ್ ಮತ್ತೆ ರೋನ ಬಿಟ್ಬಿಡ್ತೀರಾ. ಬಿ ಇಂಟು ಎ ಪ್ಲಸ್ ಬಿ ಮೈನಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ BC. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 2B ಇಂಟು ಈ ರೋ ಮತ್ತೆ ಕಾಲಮ್ ಬಿಟ್ಬಿಟ್ಟಿರ್ತೀರಾ. ಬಿನ ಸಿಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ BC ಮೈನಸ್ ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ C ಆಫ್ C ಪ್ಲಸ್ ಸಿ. ನೆಕ್ಸ್ಟ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2C ಆಗಿರಲಿ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ ಬಿ ಸಿ. ನೆಕ್ಸ್ಟ್ ಅದೇ ಥರ ಮೈನಸ್ 2b ಇಂಟು ಅಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ ಅಂತಂದರೆ BC ಮೈನಸ್ ಸಿನ ಸಿಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ C ಸ್ಕ್ವೇರ್. ಅದೇ ಥರ ಸಿನ ಎಗೆ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ ಎ ಸಿ. ನೆಕ್ಸ್ಟ್ 2C ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ರಿಸಲ್ಟ್ ಈ ಥರ ಆಯಿತು, 2ABC ಪ್ಲಸ್ 2C ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2B ಸ್ಕ್ವೇರ್ ಸಿ. ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ ಮೈನಸ್ 2BC ಸ್ಕ್ವೇರ್. ಸಿ ಅನ್ನೋದು ಎರಡಿದೆ, C ಸ್ಕ್ವೇರ್ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಮೈನಸ್ 2B ಎರಡಿದೆ, B ಸ್ಕ್ವೇರ್ ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ 2BC ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2BAC ಇಲ್ಲಿಗೆ ಏನಂತ ಬರೀತೀರಾ 2ABC ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನಾವು ಫೈನಲ್ ಆಗಿ 4ABC ಅಂತ ಪ್ರೂವ್ ಮಾಡಬೇಕು. ನೋಡಿ ಇಲ್ಲೊಂದು 2ABC ಇದೆ, ಇಲ್ಲೊಂದು 2ABC ಇದೆ. ಅವೆರಡನ್ನ ಆ್ಯಡ್ ಮಾಡಿದ್ರೆ 4ABC ಸಿಕ್ತು. ನೆಕ್ಸ್ಟ್ ಇಲ್ಲಿ 2B ಸ್ಕ್ವೇರ್ ಸಿ ಪಾಸಿಟಿವ್ ಇದೆ, 2B ಸ್ಕ್ವೇರ್ ಸಿ ನೆಗೆಟಿವ್ ಇದೆ. ದೀಸ್ ಟು ಆರ್ ಕ್ಯಾನ್ಸಲ್ಡ್.
2b c ಸ್ಕ್ವೇರ್ ನೆಗೆಟಿವ್ ಇದೆ, 2b c² ಪಾಸಿಟಿವ್ ಇದೆ, ಇವೆರಡು ಕ್ಯಾನ್ಸಲ್ ಆಯಿತು. ಫೈನಲ್ ಆನ್ಸರು 4abc. ಇದೇ ಏನಾಗಿರುತ್ತೆ, RHS ಆಗಿರುತ್ತೆ. ಈ ಥರ ಇದನ್ನ ಪ್ರೂವ್ ಮಾಡ್ತೀರಾ.